ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕ್ಯೂಬ್ಸ್ ಮತ್ತು ಕ್ಯೂಬ್ ರೂಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲೇದಾಗಿ ಕ್ಯೂಬ್ ಅಂದರೆ ಏನಂತ ನೋಡೋಣ. ಇಲ್ಲಿ ಅ ಕ್ಯೂಬ್ ಆಫ್ ಅ ನಂಬರ್ ಈಸ್ ಅಬ್ಟೈನ್ ಬೈ ಮಲ್ಟಿಪ್ಲೈಯಿಂಗ್ ದ ನಂಬರ್ ಬೈ ದ ಇಟ್ ಸೆಲ್ಫ್ ಇನ್ 3 ಟೈಮ್ಸ್. ಅಂದ್ರೆ ಒಂದು ಸಂಖ್ಯೆಯನ್ನು 3 ಸಲ ಗುಣಿಸಿದಾಗ ನಮಗೆ ಕ್ಯೂಬ್ ಸಿಗ್ತದೆ. ಇಲ್ಲಿ ಎಕ್ಸಾಂಪಲ್ ಆಗಿ ನೋಡ್ಬೋದು, 4ನ್ನು 3 ಸಲ ಗುಣಿಸಿದಾಗ 64 ಬರ್ತದೆ. ಸೊ ಇದು ಒಂದು ಕ್ಯೂಬ್ ಆಗ್ತದೆ. ಸೊ ಕ್ವಶನ್ ಯಾವ ಥರ ಕೇಳ್ತಾನೆ ಅಂದರೆ 64ರ ಕ್ಯೂಬ್ ರೂಟ್ ಏನು ಅಂತ ಕೇಳ್ತಾನೋ ಅವಾಗ ಆನ್ಸರ 4 ಆಗುತ್ತೆ. ಅದೇ ರೀತಿ ಕ್ಯೂಬ್ ಆಫ್ 4 ಅಂತ ಕೇಳ್ತಾನೋ ಅವಾಗ ಅದರ ಆನ್ಸರ್ ಏನಾಗುತ್ತೆ, 64 ಆಗುತ್ತೆ. ಸೊ ಹೀಗೆ ನೀವು ಎಕ್ಸಾಂಪಲನ್ನು ನೋಡ್ಕೋಬೋದು. 3ರ ಕ್ಯೂಬ್ ಏನಾಗುತ್ತೆ, 27 ಆಗುತ್ತೆ. ಅದೇ ರೀತಿ 5ರ ಕ್ಯೂಬ್ ಏನಾಗುತ್ತೆ, 125 ಆಗುತ್ತೆ. 6ರ ಕ್ಯೂಬ್ ಏನಾಗುತ್ತೆ, 216 ಆಗುತ್ತೆ. ಇದೇ ಥರ ಕಂಟಿನ್ಯೂ ನೋಡ್ಕೋಬೋದು ನೀವು. ಇಲ್ಲಿ ನಂತರ ಪ್ರಾಪರ್ಟೀಸ್, ಕ್ಯೂಬ್ ಆಫ್ ಅ ನೆಗೆಟಿವ್ ನಂಬರ್ ಈಸ್ ನೆಗೆಟಿವ್. ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಆ ಸಂಖ್ಯೆದ ಕ್ಯೂಬ್ ನೆಗೆಟಿವ್ ಐತೆ ಅಂದ್ರೆ, ಈಗ ಒಂದು ಸಂಖ್ಯೆ -2. ಸೊ ಈ ಸಂಖ್ಯೆ ಕ್ಯೂಬ್ ಏನಾಗಿರ್ತದೆ ಅಂದ್ರೆ ಅದು ಕೂಡ ಮೈನಸ್ದಾಗ ಬರ್ತದೆ. 2ರ ಕ್ಯೂಬ್ ಏನಾಗಿರ್ತದೆ, 8 ಆಗಿರ್ತದೆ. ಸೊ ಅದೇ ರೀತಿ ಇಲ್ಲಿ -2ರ ಸ್ಕ್ವೇರ್ ಏನಾಗಿರ್ತದೆ ಅಂದ್ರೆ ಇದು +4 ಆಗಿರ್ತದೆ. ಈಗ ಒಂದು ಸಂಖ್ಯೆದ ಸ್ಕ್ವೇರ್ ಒಂದು ಸಂಖ್ಯೆಯ ಘಾತಾಂಕ ಏನೈತಿ, E1 ಇತ್ತಂದ್ರೆ ನೆಗೆಟಿವ್ ಒಳಗೆ ಇಲ್ಲಿ E1 ಇತ್ತಂದ್ರೆ E1 ಸಂಖ್ಯೆ ಇತ್ತಂದ್ರೆ ಅದು ಯಾವಾಗಲೂ ಏನಾಗಿರ್ತದೆ, ಆ ಥರ ಸ್ಕ್ವೇರ್ ಅಥವಾ ಘಾತ 4 ಇದ್ದಾಗ, 6 ಇದ್ದಾಗ, 8 ಇದ್ದಾಗ ಅವಾಗೆಲ್ಲ ಪಾಸಿಟಿವ್ ಸೈನ್ ಬರ್ತದೆ. ಅದ ಇಲ್ಲಿ ಘಾತಾಂಕ ಅಂದ್ರೆ ರೇಷ್ಟು ಆಡ್ ಇತ್ತಂದ್ರೆ, ಆಡ್ ನಂಬರ್ ಇತ್ತಂದ್ರೆ ಅದು ನೆಗೆಟಿವ್ದಾಗ ಬರ್ತದೆ. ನೆಕ್ಸ್ಟ್ ಕ್ಯೂಬ್ ಆಫ್ 0 ಈಸ್ 0. ಸೊ 0ದ ಕ್ಯೂಬ್ ಏನಾಗಿರ್ತದೆ ಅಂದ್ರೆ 0ನ ಆಗಿರ್ತದೆ. ಕ್ಯೂಬ್ ಆಫ್ 1 ಈಸ್ 1. ಸೊ 1ರ ಕ್ಯೂಬ್ ಏನಾಗಿರ್ತದೆ, 1 ಆಗಿರ್ತದೆ. ಹಾಗೆ 1ರ ಸ್ಕ್ವೇರ್ ಏನಾಗಿರ್ತದೆ, 1 ಆಗಿರ್ತದೆ. 1ರ ರಷ್ಟು ಘಾತ 4 ಏನಾಗಿರ್ತದೆ, 1 ಆಗಿರ್ತದೆ. 1ರ ಘಾತಾಂಕ ಎಷ್ಟೇ ಇದ್ರೂ ಕೂಡ ಅದು 1ನ ಆಗಿರ್ತದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ a+b² = a³ + b³ + 3ab × a+b. ಸೊ ಇದು ನೆಕ್ಸ್ಟ್ ಪ್ರಾಬ್ಲಮ್ಸ್ ಒಳಗೆ ಇಂಪಾರ್ಟೆಂಟ್ ಅದ ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ a−b² = a³ - b³ - 3ab × a−b. ಸೊ ಇದನ್ನು ನೀವು ಬಿಡಿಸಿ ಕೂಡ ಬರಿಬೋದು. ಯಾವ ರೀತಿ ಅಂದರೆ ಇಲ್ಲಿ a³ + b³ + 3a² b + 3ab², ಈ ರೀತಿ ಕೂಡ ನೀವು ಇದನ್ನು ಬರಿಬೋದು. a+b³ ಈ ರೀತಿ ಕೂಡ ಬರಿಬೋದು. ಅಂದರೆ ಇಲ್ಲಿ ಇಂಟು ಮಾಡಿ ಕೊಟ್ಟೈತಿ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಕ್ಯೂಬ್ ರೂಟ್ಸ್. So a cube root of a number is a value that when cubed gives the original number. ಅಂದ್ರೆ ಈಗ ಒಂದು ಸಂಖ್ಯೆ ಇಲ್ಲಿ 64ನ್ನು ತೊಗೊಂಡೈತಿ. ಸೊ ಅದನ್ನು 3 ಸಲ ಇಂಟು ಮಾಡಿದಾಗ ನಮಗೆ ಒಂದು ಸಂಖ್ಯೆಯನ್ನು 3 ಸಲ ಇಂಟು ಮಾಡಿದಾಗ 64 ಅಂತ ಬಂದಿತ್ತು. ಆ ಸಂಖ್ಯೆ ಯಾವುದಂದ್ರೆ 4. ಸೊ 4ನ್ನು ಸೊ ಇಲ್ಲೊಂದೆರಡು ಫಾರ್ಮುಲಾಗಳನ್ನು ನೀವು ನೋಡ್ಕೋಬೋದು.
ಕ್ಯೂಬ್ ರೂಟ್ ಆಫ್ ಎ ಬಿ ಸಿ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಎ ಇಂಟು ಕ್ಯೂಬ್ ರೂಟ್ ಆಫ್ ಬಿ ಇಂಟು ಕ್ಯೂಬ್ ರೂಟ್ ಆಫ್ ಸಿ. ಸೊ ಇದನ್ನು ಈ ರೀತಿ ಕೂಡ ಬರ್ಕೋಬೋದು. ನೆಕ್ಸ್ಟ್ ಕ್ಯೂಬ್ ರೂಟ್ ಆಫ್ ಎ ಬೈ ಬಿ ಇದ್ದದ್ದನ್ನು ಕ್ಯೂಬ್ ರೂಟ್ ಆಫ್ ಎ ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ ಬಿ ಅಂತಲೂ ಬರ್ಕೋಬೋದು. ಸೊ ಇದು ಹಿಂದೆ ನೋಡಿದ್ದು ಅದ ಫಾರ್ಮುಲಾ ಅದ. ನೆಕ್ಸ್ಟ್ ಇನ್ನು ಇಲ್ಲಿ ಫೈಂಡ್ ದ ಕ್ಯೂಬ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇಲ್ಲಿ ಮೊದಲಿಗೆ 64ನ 10ರ ಕ್ಯೂಬ್ ರೂಟನ್ನು ಯಾವ ರೀತಿ ಕಂಡು ಹಿಡಿಬೋದಂತ ನೋಡೋಣ. ಇಲ್ಲಿ ಪ್ರೈಮ್ ನಂಬರ್ಗಳಿಂದ ಏನೈತಿ ಕಂಡು ಹಿಡ್ತಾ ಹೋಗೋದು. ಇಲ್ಲಿ ಮೊದಲಿಗೆ 2 32 2 16 2 8 2 4 2 2 2 1. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಬಂದು 6 2ಗಳು ಬಂದು ಇಲ್ಲಿ 3 ಒಂದು ಗುಂಪನ್ನು ಮಾಡಬೇಕು. ಸೊ 3 ಯಾಕೆ ಮಾಡ್ಬೇಕಂದ್ರೆ ನಾವು ಇಲ್ಲಿ ಕ್ಯೂಬ್ ಕಂಡು ಹಿಡಾಕ್ತೀವಿ. ಕ್ಯೂಬ್ ಅಂದ್ರೆ ಘಾತ 3 ಆಗಿರ್ತದೆ. ಸೊ ಹಾಗಾಗಿ 3 ಗುಂಪನ್ನು ಮಾಡಿದಾಗ ಈ ಗುಂಪಿನಿಂದ ಒಂದು ಸಂಖ್ಯೆಯನ್ನು ತೆಗೆದು ಈ ಗುಂಪಿನಿಂದ ಒಂದು ಸಂಖ್ಯೆ. ಸೊ 2 × 2 ಏನಾಯ್ತು 4 ಆಗುತ್ತದೆ. ಸೊ 64ರ ಕ್ಯೂಬ್ ರೂಟ್ ಏನಾಗಿರ್ತದೆ 4 ಆಗಿರ್ತದೆ. ಅದೇ ರೀತಿ ಇಲ್ಲಿ 512 ಅದ. ಇಲ್ಲಿ 2 256 2 128 2 64 2 32 2 16 2 8 2 4 2 2. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಸಲ 2 ಬಂತಂತ ನೋಡ್ರಿ. ಇಲ್ಲಿ ಟೋಟಲ್ ಆಗಿ 9 ಸಲ 2 ಬಂತು. ಸೊ ಹಾಗಾಗಿ ಈ 3ರಂತೆ 3 ಗುಂಪನ್ನು ಮಾಡಿ ಈ 3 ಗುಂಪುಗಳನ್ನು 2 ಒಂದೊಂದು ಸಲ ತೊಗೊಂಡಾಗ ಈ 2 2 4 4 2 8. ಸೊ 512ರ ಕ್ಯೂಬ್ ರೂಟ್ ಏನಾಗಿರ್ತದೆ ಅಂದ್ರೆ 8 ಆಗಿರ್ತದೆ. ನೆಕ್ಸ್ಟು ಅದೇ ರೀತಿ ಇಲ್ಲಿ 10,648. ಇಲ್ಲಿ ಮೊದಲಿಗೆ 2 ಮಾಡೋದು 2 5,324 2 2,662 2 1,331. ಸೊ ಈ 1,331 ಇದು 2ರ್ಲೇನು ಹೋಗಲ್ಲ, 3ರ್ಲೆ 4ರ್ಲೆ 5ರ್ಲೆ 6ರ್ಲೆ 7ರ್ಲೆ 8ರ್ಲೆ 9ರ್ಲೆ ಈ ಯಾವ ಸಂಖ್ಯೆಯಿಂದನೂ ಹೋಗಲ್ಲ. ಇದು ಡೈರೆಕ್ಟಾಗಿ 11ರ್ಲೆ ಹೋಗುತ್ತೆ. 11 121 11 11 11 1. ಸೊ ಈ 2 3 ಸಲ ಬಂತು, 11 3 ಸಲ ಬಂತು. ಇಲ್ಲಿ 2 ತೊಂದು ಇಲ್ಲಿ 11 ತೊಂದು 11 2 24 ಆಗ್ತದೆ. ಸಾರಿ 11 2 22 ಆಗ್ತದೆ. ನೆಕ್ಸ್ಟ್ 4ನೇದ 27,000. ನೆಕ್ಸ್ಟ್ 27,000ನ್ನು ಇಲ್ಲಿ ಮೊದಲಿಗೆ 2ರಿಂದ ಭಾಗಾಕಾರ ಮಾಡೋದು. ಇಲ್ಲಿ 2ರಿಂದ 2 13,500 2 6,750 2 3,375. ನೆಕ್ಸ್ಟ್ ಇದನ್ನ 3ರಿಂದ ಭಾಗಾಕಾರ ಮಾಡೋದು. 3ರಿಂದ 3 1,125 3 375. ನೆಕ್ಸ್ಟ್ ಇಲ್ಲಿ 5ರಲ್ಲಿ 5 125 5 25 5 1. ಸೊ ಇಲ್ಲಿ 2ರದ್ದು ಒಂದು ಗುಂಪಾಗುತ್ತೆ, 3ರದ್ದು ಒಂದು ಗುಂಪಾಗುತ್ತೆ, 5ರದ್ದು ಒಂದು ಗುಂಪಾಗುತ್ತೆ. ಸೊ ಇಲ್ಲಿ 2ರಿಂದ 2 ಅಂತಂದು ಈ 3 ಗುಂಪಿನಿಂದ 3 5ರ ಗುಂಪಿನಿಂದ 5. ಸೊ 5 2 10 13 30. ಸೊ 27,000 ಈ ಥರ ಕ್ಯೂಬ್ ರೂಟ್ ಏನಾಗಿರ್ತದೆ ಅಂದ್ರೆ 30 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ 1ರಿಂದ 20ರವರೆಗೆ ಏನೈತಿ ಕ್ಯೂಬ್ ರೂಟ್ಗಳದಾವು. ಇವುಗಳನ್ನ ನೀವು ನೋಡಿ ಬಾಯಿಪಾಠ ಹಾಕ್ಬೋದು. ನೆಕ್ಸ್ಟ್ ಟು ಫೈಂಡ್ ಎ ಕ್ಯೂಬ್ ರೂಟ್ ಆಫ್ ನಂಬರ್ ಅಂದ್ರೆ ಇಲ್ಲಿ ಒಂದು ಸಂಖ್ಯೆಯ ಕ್ಯೂಬ್ ರೂಟನ್ನು ಫಾರ್ಮುಲಾ ಸಹಾಯದಿಂದ ಯಾವ ರೀತಿ ಕಂಡು ಹಿಡಿಯೋದಂತ ನೋಡೋಣ.
ಇಲ್ಲಿ ಮೊದಲಿಗೆ 23 ಅದ. ಸೊ ಈ 23ರಲ್ಲಿ ಇಲ್ಲಿ ಎ ಕ್ಯೂಬ್ ಅಂದರೆ ಇಲ್ಲಿ ಮೊದಲಿಗೆ ಎ ಅಂದ್ರೆ 2 ತೊಗೋಬೇಕು, ಇಲ್ಲಿ ಬಿ ಅಂದ್ರೆ 3 ತೊಗೋಬೇಕು. ಸೊ ಇಲ್ಲಿ ಎ ಕ್ಯೂಬ್ ಅಂದಾಗ 2 ಕ್ಯೂಬ್, ನೆಕ್ಸ್ಟು ಇಲ್ಲಿ 3 ಇದ್ದಿದ್ದಂಗೆ, ನೆಕ್ಸ್ಟ್ ಈ ಎ ಸ್ಕ್ವೇರ್ ಅಂದ್ರೆ ಇಲ್ಲಿ 2 ಐತಿ, ಸೊ 2 ಸ್ಕ್ವೇರ್ ಆಗ್ಬೇಕದ. ನೆಕ್ಸ್ಟ್ ಇಲ್ಲಿ ಬಿ ಅಂದ್ರೆ 3, ನೆಕ್ಸ್ಟ್ ಇಲ್ಲಿ 3ab ಸ್ಕ್ವೇರ್ ಅದ. ಸೊ 3 × 2 × 3 ಸ್ಕ್ವೇರ್ ಆಗುತ್ತೆ. ಇಲ್ಲಿ ಬಿ ಕ್ಯೂಬ್ ಅಂದ್ರೆ 3 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಕ್ಯೂಬ್ ಇದ್ದಿದ್ದು ಏನಾಗುತ್ತೆ 8 ಆಗುತ್ತೆ. ಸೊ ಇಲ್ಲಿ 3 × 3 9, 9 × 4 ಅಂದರೆ 36 ಆಗ್ತದೆ. ನೆಕ್ಸ್ಟ್ ಇಲ್ಲಿ 3 × 2 ಇದು 6 ಆಗುತ್ತೆ, 6 × 9 ಇದ್ದ 54 ಆಗುತ್ತೆ. ಇಲ್ಲಿ 3 ಕ್ಯೂಬ್ ಇದ್ದಿದ್ದ 27 ಆಗುತ್ತೆ. ಸೊ ಈ ಥರ ಬರ್ಕೊಂಡ ನಂತರ ಇದನ್ನು ಯಾವ ರೀತಿ ಬರೆಯೋದಂತ ನೋಡಿ. ಇಲ್ಲಿ ಮೊದಲಿಗೆ 27 ಐತಿ, ಸೊ ಕೊನೆಯ ಸಂಖ್ಯೆಯನ್ನು ಮಾತ್ರ ಇಲ್ಲಿ ಬರೆಯೋದು. ನೆಕ್ಸ್ಟ್ ಈ 2 ಈ ಕಡೆ ಪ್ಲಸ್ ಮಾಡಿ, ಅವಾಗ ಏನಾಗುತ್ತೆ 54 + 2 ಅಂದರೆ 56 ಆಗುತ್ತೆ. ಸೊ 56ರಲ್ಲಿ 6 ಒಂದು ಬರದ, 5 ನೆಕ್ಸ್ಟ್ ಕಳಿಸಿದಾಗ ಇಲ್ಲಿ 36 ಅದ. ಸೊ 5 ಕೂಡಿಸಿದಾಗ 41 ಆಗ್ತದೆ. ಸೊ 4 ಈ ಕಡೆ ಕಳಿಸಿದಾಗ 8 + 4 ಇದ್ದಿದ್ದ 12 ಆಗುತ್ತೆ. ಸೊ 23ರ ಕ್ಯೂಬ್ ಏನಾಗುತ್ತೆ 12167 ಆಗ್ತದೆ. ಸೊ ನೆಕ್ಸ್ಟ್ 16ರ ಕ್ಯೂಬ್. 16ರ ಕ್ಯೂಬನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ ಮೇಲ್ಗಡೆ ಈಗಾಗಲೇ ಫಾರ್ಮುಲಾನ ಕೊಟ್ಟೈತಿ, ಅದೇ ರೀತಿ ಒಳಗೆ ಇದನ್ನು ಕಂಡುಹಿಡಿದು ಇಲ್ಲಿ ಮೊದಲಿಗೆ 1 ಕ್ಯೂಬ್ ಅದ 1 ಆಗುತ್ತೆ. ನೆಕ್ಸ್ಟ್ 3 × 1 × ಇಲ್ಲಿ 6 ಅದ, ಅದನ್ನು 6 ಬರೆಯೋದು. ಸೊ 3 6ರಲ್ಲಿ 18 ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ 3 × a × b ಸ್ಕ್ವೇರ್ ಆಗಬೇಕು. ಸೊ 3 × a ಅಂದ್ರೆ 1 ಆಗುತ್ತೆ, ಇಲ್ಲಿ b ಅಂದ್ರೆ 6, 6 ಸ್ಕ್ವೇರ್ ಏನಾಗುತ್ತೆ 36 ಆಗುತ್ತೆ. ಸೊ 3 × 36 ಏನಾಗುತ್ತೆ 108 ಆಗುತ್ತೆ. ಇಲ್ಲಿ 6ದ ಕ್ಯೂಬ್ ಏನಾಗುತ್ತೆ 216 ಆಗ್ತದೆ. ಸೊ ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಇಲ್ಲಿ ಮೊದಲಿಗೆ ಇಲ್ಲಿ 216ರಲ್ಲಿ 6 ಬರ್ಕೋದು, ಈ 21 ಈ ಕಡೆ ಕಳಿಸಿದಾಗ ಆ್ಯಡ್ ಮಾಡೋದು ಅಂದ್ರೆ ಕೂಡಿಸೋದು. ಈ 108ರಲ್ಲಿ 21 ಕೂಡಿಸಿದಾಗ 129 ಆಗುತ್ತೆ, ಆವಾಗ 9 ಬರ್ಕೊಂಡು ನೆಕ್ಸ್ಟು 12 ಈ ಕಡೆ ಕಳಿಸಿದಾಗ ಇಲ್ಲಿ ಆಲ್ರೆಡಿ 18 ಅದ, 12 ಇಲ್ಲಿ ಕೂಡಿಸಿದಾಗ ಎಷ್ಟಾಗುತ್ತೆ 30 ಆಗುತ್ತೆ. 0 ಬರ್ಕೊಂಡು 3 ಈ ಕಡೆ ಕಳಿಸಿದಾಗ ಇಲ್ಲಿ ಆಲ್ರೆಡಿ 1 ಅದ, 1 + 3 ಏನಾಗುತ್ತೆ 4 ಆಗುತ್ತೆ. ಸೊ 4096 ಇದು 16ರ ಕ್ಯೂಬ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಒಳಗೆ 34ರ ಕ್ಯೂಬ. ಸೊ ಇಲ್ಲಿ 34ರ ಕ್ಯೂಬನ್ನು ಇಲ್ಲಿ ಮೊದಲಿಗೆ ಎ ಅಂದ್ರೆ 3 ಆಗುತ್ತೆ, ಇಲ್ಲಿ ಬಿ ಅಂದ್ರೆ 4 ಆಗುತ್ತೆ. ಇಲ್ಲಿ ಎ ಕ್ಯೂಬ 27, ಬಿ ಕ್ಯೂಬ 64. ಸೊ 3ರ ಕ್ಯೂಬ ಇಲ್ಲಿ 4ರ ಕ್ಯೂಬ 2 ದಂಡಿಗೆ ಬರ್ಕೊಂಡ. ನೆಕ್ಸ್ಟ್ ಇಲ್ಲಿ 3 ಇದ್ದಿದ್ದ, ನೆಕ್ಸ್ಟ್ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಎಷ್ಟದ 3 ಅದ, ಎ ಸ್ಕ್ವೇರ್ ಮಾಡಿದಾಗ 9 ಆಗುತ್ತೆ. ನೆಕ್ಸ್ಟ್ ಬಿ ಅದ್ದಿದ್ದು 4 ಆಗುತ್ತೆ. ಸೊ 3 × 9 × 4 ಎಷ್ಟಾಗುತ್ತೆ 108 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 × 16 ಇಲ್ಲಿ 3 × a × b ಸ್ಕ್ವೇರ್ ಅಂತ ಇಲ್ಲಿ ಇರ್ತದೆ. ಸೊ ಇಲ್ಲಿ 3 × a ಅಂದರೆ 3, b ಅಂದರೆ 4, 4ರ ಸ್ಕ್ವೇರ್ 16, ಅವಾಗ 3 × 3 × 16 ಎಷ್ಟಾಗುತ್ತೆ 144 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ಯಾವ ರೀತಿ ಬರ್ಕೋದು ನೋಡ್ರಿ. ಇಲ್ಲಿ 64ದ 4 ಬರ್ಕೋರಿ, ಈ 6 ಈ ಕಡೆ ಕಳಿಸಿದಾಗ 150 ಆಗುತ್ತೆ, ಅವಾಗ 0 ಬರ್ಕೋರಿ. 15 ಈ ಕಡೆ ಕಳಿಸ್ರಿ, 15 ಈ ಕಡೆ ಕಳಿಸಿದಾಗ ಎಷ್ಟಾಗುತ್ತೆ
123 ಆಗುತ್ತೆ. 3 ಬರ್ಕೋರಿ, 12 ಈ ಕಡೆ ಕಳಿಸ್ರಿ, 12 ಈ ಕಡೆ ಕಳಿಸಿದಾಗ ಇದು 39 ಆಗುತ್ತೆ. ಸೊ 39,304 ಇದು 34ರ ಕ್ಯೂಬ್ ಆಗಿರ್ತದೆ. ಅದೇ ರೀತಿ ಇಲ್ಲಿ 84 ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಫೈಂಡ್ ದ ಕ್ಯೂಬ್ ಆಫ್ -2. ಸೊ ಇಲ್ಲಿ -2ದ ಕ್ಯೂಬ್ ಏನಾಗಿರ್ತದೆ. ಸೊ ಯಾವುದೇ ಒಂದು ಸಂಖ್ಯೆ ನೆಗೆಟಿವ್ದಾಗಿರ್ತಾರ ಅದರ ಕ್ಯೂಬ ಏನಾಗಿರ್ತದೆ ಅದು ಕೂಡ ನೆಗೆಟಿವ್ದಾಗ ಬರ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ -2ರ ಕ್ಯೂಬ್ ಏನಾಗಿರ್ತದೆ -8 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ x³ -64 = 0 ಅದ. ಸೊ ಇದನ್ನು ಯಾವ ರೀತಿ ಬಿಡಿಸೋದಂದ್ರೆ ಇಲ್ಲಿ x³ ಇದ್ದಿದ್ದ ಈ -64 ಇದ್ದಿದ್ದನ್ನು ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ. ಇಲ್ಲಿ x³ ಅದ. ಸೊ ಕ್ಯೂಬನ್ನು ಈ ಕಡೆ ಕಳಿಸಿದಾಗ ರೂಟ್ ಆಗುತ್ತೆ, ಕ್ಯೂಬ್ ರೂಟ್ ಆಗುತ್ತೆ. ಸೊ 64ದ ಕ್ಯೂಬ್ ರೂಟ್ ಏನಾಗಿರ್ತದೆ ಅಂದ್ರೆ 4 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ದ ವ್ಯಾಲ್ಯೂ ಆಫ್ √10 × √15 ಈಸ್ ಈಕ್ವಲ್ ಟು ಅಂದರು. ಸೊ √10 √15 ಇಂಟು ಮಾಡಿದಾಗ ಅದರ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ ಅಂತ ಇಲ್ಲಿ ಕೇಳ್ಯಾರು. ಇಲ್ಲಿ ನಿಮ್ಗೆ ಗೊತ್ತಿರಬೇಕು √a × √b = √ab ಅಂತ ಆಗುತ್ತೆ. ಇಲ್ಲಿ √10 × 15 ಅಂದಾಗ √150 ಆಗುತ್ತೆ. ಈ 150ನ ಯಾವ ರೀತಿ ಬರಿಬೋದು ಅಂದ್ರೆ 25 × 6 ಅಂತ ಬರಿಬೋದು. ಸೊ ಈ 25ನ ಹೊರಗೆ ತೆಗೆದಾಗ ಎಷ್ಟಾಗುತ್ತೆ, ಇದು 5 ಆಗುತ್ತೆ. ಯಾಕಂದ್ರೆ √25 = 5 ಆಗುತ್ತೆ. ಇಲ್ಲಿ 6ಅನ್ನು ಅದೇ ರೀತಿ ಬರ್ಕೊಂಡು 5√6 ಅಂತ ಆಗುತ್ತೆ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ 23³ + -11³ + -12³ ಅಂತದ. ಇಲ್ಲಿ 23ರ ಕ್ಯೂಬ್ ಏನಾಗ್ತದೆ, ಇಲ್ಲಿ 12,167 ಆಗುತ್ತೆ. 11ರ ಕ್ಯೂಬ 1331 ಆಗುತ್ತೆ. 12ರ ಕ್ಯೂಬ 1728 ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದ ಕ್ಯೂಬ್ ಮಾಡಿದಾಗ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಇವೆರಡು ಸಂಖ್ಯೆನ ಕೂಡಿಸಿ, ಇದು ಮೈನಸ್ ಅದ, ಇದು ಮೈನಸ್ ಅದ, ಹಾಗಾಗಿ ಇವನ್ನೆರಡು ಕೂಡಿಸಿ ಈ 12,167ದಾಗ ಕಳೆದಾಗ ನಮ್ಗೆ 9,108 ಆನ್ಸರ ಸಿಗುತ್ತೆ. ನೆಕ್ಸ್ಟ್ ದ ಕ್ಯೂಬ್ ರೂಟ್ ಆಫ್ 0.00216 ಅದ. ಸೊ ಈ 216 ಎತ್ತರ ಕ್ಯೂಬ್ ಅಂತ ಗೊತ್ತು ನಮಗೆ, ಅದು 6ರ ಕ್ಯೂಬ ಆಗಿರ್ತದೆ. ಸೊ ಇಲ್ಲಿ ಈ 0.00216 ಯಾವ ರೀತಿ ಬರ್ಕೋಬೋದು ಅಂದ್ರೆ ಇಲ್ಲಿ ಎಷ್ಟು ಪಾಯಿಂಟ್ ಬಿಟ್ಟು ಅದ ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಟೋಟಲ್ ಪಾಯಿಂಟ್ ನಂತರ ಎಷ್ಟು ಅಂಕಿದಾವೆ ಅಂದ್ರೆ 6 ಅಂಕಿದಾವೆ. ಸೊ ಹಾಗಾಗಿ 10⁻⁻6 -6 ಯಾಕೆ ಬರ್ತಂದ್ರೆ ಇದು ಪಾಯಿಂಟ್ ಒಳಗದ. ಸೊ ಹಾಗಾಗಿ 216 ಇಂಟು 10⁻⁻6 ಆಗುತ್ತೆ. ಸೊ ಎರಡೂ ಕಡೆ ಏನೈತಿ ನಾವು ಕ್ಯೂಬ್ ರೂಟನ್ನು ತೊಗೊಂಡಾಗ ಇಲ್ಲಿ ಕ್ಯೂಬ್ ರೂಟ, ಈ ಕ್ಯೂಬ್ ರೂಟ, ಇಲ್ಲಿಗೆ ಇರುವಂಥ ಕ್ಯೂಬ ಮತ್ತು ಇದು ಕ್ಯೂಬ್ ರೂಟ ಎರಡು ಕ್ಯಾನ್ಸಲ್ ಆಗಿ ನಮಗೇನು ಉಳಿತದ 6 ಇಂಟು 10⁻². ಸೊ ಈ 10⁻² ಯಾವ ರೀತಿ ಬರ್ತಾರ 10⁻² ಹೋಲ್ ರೆಸ್ಟು 3. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರ್ತದ ಅಂದ್ರೆ 10⁻⁻6. ಸೊ ಈ ರೀತಿ ಇತ್ತಂದ್ರೆ ಈ 2 ಈ 3ಕ್ಕೆ ಇಂಟು ಆಗಿ 10⁻6 ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ನೀವು. 10 ಇಂಟು ಇಲ್ಲಿ 2 ಅದ, ಇಲ್ಲಿ 4 ಅದ. ಸೊ ಅವಾಗ ಇತರ ಆನ್ಸರ್ ಏನಾಗುತ್ತೆ, ಈ 2ನ್ನು ಈ 4ಕ್ಕೆ ಇಂಟು ಮಾಡಿದಾಗ 10⁻²8 ಅಂತ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇರೋ ಕಾರಣ ಏನಾಗುತ್ತೆ, ಇಲ್ಲಿ -2 ಅಂತ ಬರ್ತದೆ. ಸೊ 6 ಇಂಟು 10⁻² ಅಂದ್ರೆ -2 ಅಂದ್ರೆ 2 ಸ್ಥಾನ ಬಿಟ್ಟ ಪಾಯಿಂಟನ್ನು ಕೊಡಬೇಕು. ಸೊ ಇಲ್ಲಿ 6 ಅದ. ಸೊ ಹಾಗಾಗಿ ಇಲ್ಲಿ 0.2 ಸ್ಥಾನ ಬಿಟ್ಟ 6 ಬರ್ಬೇಕಂದ್ರೆ 0.6. ಸೊ ಇಲ್ಲಿ 0.06 ಅನ್ನೋದ
ಇದು ಏನಾಗುತ್ತೆ ಈ ಥರ ಕ್ಯೂಬ್ ರೂಟ್ ಆಗಿರ್ತದೆ. 0.00216 ಕ್ಯೂಬ್ ರೂಟ್ ಏನಂದ್ರೆ 0.06 ಆಗಿರ್ತದೆ. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್ ಅಂದರು. ಸೊ ಪರ್ಫೆಕ್ಟ್ ಕ್ಯೂಬ್ ಯಾವುದಂತ ನೋಡಬೇಕು. ಸೊ ಕ್ವಶನನ್ನು ಸರಿಯಾಗಿ ಓದಿ ಆನ್ಸರನ್ನು ಮಾಡಬೇಕು. ಇಲ್ಲಿ ಇದು 6ರ ಸ್ಕ್ವೇರ್ ಆಗಿರ್ತದೆ, ಇದು 10ರ ಸ್ಕ್ವೇರ್ ಆಗಿರ್ತದೆ. ಸೊ ನೀವು ಸ್ಕ್ವೇರ್ ಸಂಖ್ಯೆ ಕಂಡೈತೆ ಹೇಳಿ ಪಟ್ನ ಹಾಕಬಾರ್ದು. ಇಲ್ಲಿ ಕೇಳಿರೋದು ಕ್ಯೂಬ್ ಕೇಳ್ಯಾರು. ಸೊ ಹಾಗಾಗಿ ಇದು 125 ಅನ್ನೋದು 5ರ ಕ್ಯೂಬ್ ಆಗಿರ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಅದ, ನೀವು ನೋಡ್ಕೋಬಹುದು. ಸೊ ಇಲ್ಲಿ 125ರ ಪ್ರೈಮ್ ಫ್ಯಾಕ್ಟರ್ಸನ್ನು ನೋಡ್ಬೋದು. ಇಲ್ಲಿ 5 × 5 × 5 ಬರ್ತದೆ. ಸೊ ಹಾಗಾಗಿ 3 ಸಲ ಇಂಟು ಆದಾಗ ಬಂದದ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ಸೊ ಇಲ್ಲಿ ಪರ್ಫೆಕ್ಟ್ ಕ್ಯೂಬ್ ಯಾವುದು ಅಲ್ಲ ಅಂತ ಕೇಳಿದರು. ಸೊ ಇಲ್ಲಿ ನೋಡ್ಬೋದು, ಇದು 11ರ ಕ್ಯೂಬ್ ಆಗ್ಯದ, ಇದು 5ರ ಕ್ಯೂಬ್ ಆಗ್ಯದ, ಇದು 9ರ ಕ್ಯೂಬ್ ಆಗಿದೆ. ಬಟ್ ಇದೇನೈತಿ, ಒಂದು ವೇಳೆ 1000 ಬಂದಿರೋ ಏನೈತಿ ಅದು 10ರ ಕ್ಯೂಬ್ ಆಗ್ತಿತ್ತು. ಬಟ್ ಇಲ್ಲಿ 10,000 ಬಂದೈತಿ. ಸೊ 10,000 ಇದೇನೈತಿ, ಇದು ಪರ್ಫೆಕ್ಟ್ ಕ್ಯೂಬ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೀವು ಈ ಥರ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಅದ, ನೀವು ಇದನ್ನು ನೋಡಿ ರೆಫರನ್ನು ಮಾಡ್ಬೋದು. ಇಲ್ಲಿ 1331 11ರ ಕ್ಯೂಬ್ 11ನ್ನು 3 ಸಲ ಇಂಟು ಮಾಡಿದಾಗ ಸಿಗ್ತದೆ. ಇಲ್ಲಿ 125 5ನ್ನು 3 ಸಲ ಇಂಟು ಮಾಡಿದಾಗ ಸಿಗ್ತದೆ. ಅದೇ ರೀತಿ 729 ಇದನ್ನು 9ನ್ನು 3 ಸಲ ಇಂಟು ಮಾಡಿದಾಗ ಸಿಗ್ತದೆ. ಬಟ್ 10,000 ಇದೇನಾಗೈತಿ ಆಗೋದಿಲ್ಲ. ಸೊ ಇದು 10,000 ಅನ್ನೋದು ಕ್ಯೂಬ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ಸ್ ಡಿಜಿಟ್ ಆಫ್ ಅ ಕ್ಯೂಬ್ ಆಫ್ 47. ಸೊ ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಏನೈತಿ, ಇಲ್ಲಿ ಮೊದಲಿಗೆ ನಿಮ್ಗೊಂದು ಹೇಳ್ತಾನು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 1 ಕ್ಯೂಬ್ದ 1 ಅಂತ ಬಂದದ. ಸೊ ಇಲ್ಲಿ 2 ಕ್ಯೂಬ್ದ 8 ಅಂತ ಬಂದದ. ಅದೇ ರೀತಿ 12 ಕ್ಯೂಬ್ದ ಇಲ್ಲಿ ಕೊನೆಯಲ್ಲಿ 8 ಅಂತ ಬಂದದ. ಅದೇ ರೀತಿ ನೀವು 22 ಅನ್ನು ತೊಗೊಂಡಾಗ ಏನೈತಿ ಕೊನೆಯಲ್ಲಿ 8 ಬರ್ತದೆ. 32 ತೊಗೊಂಡಾಗ ಏನೈತಿ ಕೊನೆಯಲ್ಲಿ 8 ಬರ್ತದೆ. ಸೊ ಇದೇ ರೀತಿ ಏನೈತಿ ಕೊನೆಯಲ್ಲಿ 8 ಬಂದೈತಿ ಅಂದ್ರೆ ಅದು 2ದರೆ ಆಗಿರ್ಬೋದು, ಅಥವಾ 12, 22 ಅಥವಾ 32, 42, 52 ಇದೇ ರೀತಿ ಏನೈತಿ ಯಾವುದಾದ್ರು ಒಂದು ಸಂಖ್ಯೆ ಏನೈತಿ ಕ್ಯೂಬ ಆಗಿರ್ತದೆ. ಎಲ್ಲ ಸಂಖ್ಯೆಗಳಂತಲ್ಲ, ಒಂದು ಸಂಖ್ಯೆ ಯಾವುದಾದ್ರು ಆಗಿರ್ತದೆ. ಇಲ್ಲಿ 3 ಅದ, ಇಲ್ಲಿ 27 ಬಂದದ. ಸೊ ಇಲ್ಲಿ ಕೊನೆಯಲ್ಲಿ 7 ಬಂದದ. ಸೊ ಕೊನೆಯಲ್ಲಿ 7 ಬಂದೈತಿ ಅಂದ್ರೆ ಅದು 3ರ ಕ್ಯೂಬರೇ ಆಗಿರಬೇಕು, ಇಲ್ಲ 13 ಆಗಿರಬೇಕು, ಇಲ್ಲ 23 ಆಗಿರಬೇಕು, ಇಲ್ಲ 33 ಆಗಿರಬೇಕು. ಇದೇ ರೀತಿ ಏನೈತಿ ಕಂಟಿನ್ಯೂ ಆಗುತ್ತದೆ. ಸೊ ಕೊನೆಯಲ್ಲಿ 7 ಬಂದದ, ಅದೊಂದು ಪರ್ಫೆಕ್ಟ್ ಕ್ಯೂಬ್ ಅದ. ಸೊ ಆ ಸಂಖ್ಯೆ ಯಾವುದಂತ ಕಂಡು ಹಿಡಿ ಅಂದಾಗ ಈ ರೀತಿ ನಾವು ನೋಡ್ಕೋಬೋದು. ಅದೇ ರೀತಿಯಲ್ಲಿ 4ನ್ನು ನೋಡಿದಾಗ ಏನೈತಿ 4 ಬಂದಿರ್ತದೆ. 5ನ್ನು ನೋಡಿದಾಗ ಕೊನೆಯಲ್ಲಿ 5 ಬಂದಿರ್ತದೆ. 6ನ್ನು ನೋಡಿದಾಗ ಇಲ್ಲಿ ಕೊನೆಯಲ್ಲಿ 6 ಬಂದಿರ್ತದೆ. ಇಲ್ಲಿ ನೋಡ್ಬೋದು ನೀವು 16 ಏನೈತಿ ಇಲ್ಲಿ ಕೊನೆಯಲ್ಲಿ 6 ಬಂದದ. ಇಲ್ಲಿ 7ರದ್ದು ಏನೈತಿ 3 ಬಂದಿರ್ತದೆ. ಸೊ ಇಲ್ಲಿ ನಿಮ್ಗೊಂದು ಗೊತ್ತಿರಬೇಕು, 3ರದ ಕೊನೆಯಲ್ಲಿ ಏನೈತಿ 7 ಬಂದಿರ್ತದೆ, 7ರದ ಕೊನೆಯಲ್ಲಿ 3 ಬಂದಿರ್ತದೆ. ಇಲ್ಲಿ 8ರದ 2 ಬಂದಿರ್ತದೆ, 9ರದ 9 ಬಂದಿರ್ತದೆ. ಸೊ ಇಲ್ಲಿ 9ರದ 729 ಅದ. ಅದೇ ರೀತಿ 19ರದ ಏನೈತಿ ಇಲ್ಲಿ ಕೊನೆಯಲ್ಲಿ ಕೂಡ 9 ಬಂದದ. ಸೊ ಇಲ್ಲಿ ಕ್ವಶನ್ ಯಾವುದೇ ರೀತಿ ಇತ್ತು ಅದ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಒನ್ಸ್ ಡಿಜಿಟ್ ಕ್ಯೂಬ್ ಆಫ್
47. ಸೊ ಇಲ್ಲಿ 47 ಅದ. ಸೊ 47 3 ಸಲ ಇಂಟು ಮಾಡಿದಾಗ ಆ ಥರ ಕೊನೆಯಲ್ಲಿ ಏನು ಬರ್ತದ ಅಂತ ಇಲ್ಲಿ ಕೇಳ್ಯಾರು. ಸೊ ಆ ಥರ ಕೊನೆಯಲ್ಲಿ ನಮ್ಗೆ ಗೊತ್ತಿತ್ತು 3 ಬಂದಾಗ 7 ಬರ್ತದ, 7 ಬಂದಾಗ 3 ಬರ್ತದ. ಸೊ ಇಲ್ಲಿ 47 ಕೊನೆಯಲ್ಲಿ 7 ಐತೆ ಅಂದ್ರೆ ಈ 7 ಬಂದೈತೆ ಅಂದ್ರೆ ಆ ಥರ ಕೊನೆಯಲ್ಲಿ ಏನು ಬಂದಿರ್ತದ 3 ಬಂದಿರ್ತದ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು 7ನ್ನು 3 ಸಲ ಇಂಟು ಮಾಡಿದಾಗ 343 ಬಂತದ. ಸೊ 47ನ್ನು 3 ಸಲ ಇಂಟು ಮಾಡಿದಾಗ ಎಷ್ಟು ಬಂದಿರ್ತದೆ ಇಲ್ಲಿ 1,33,823 ಬಂದಿರ್ತದೆ. ಸೊ ಕೊನೆಯಲ್ಲಿ 3 ಬಂದದ. ಸೊ ಅದ ಯೂನಿಟ್ ಪ್ಲೇಸ್ ಎಷ್ಟಾಗಿರ್ತದೆ, ಯೂನಿಟ್ ಡಿಜಿಟ್ 3 ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. ಟು ಗೆಟ್ ಎ ಪರ್ಫೆಕ್ಟ್ ಕ್ಯೂಬ್ ಬೈ ವಿಚ್ ನಂಬರ್ ಶುಡ್ ವಿ ಡಿವೈಡ್ 625 ಕೇಳೋರು. 625 ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಏನೈತಿ ಅದೊಂದು ಪರ್ಫೆಕ್ಟ್ ಕ್ಯೂಬ್ ಆಗಿರ್ತದೆ ಅಂತ. ಸೊ 625 2ರಲ್ಲೇ ಇಂಟು ಮಾಡಿದಾಗ ಆಗೋದಿಲ್ಲ, 7ರಲ್ಲೇ ಇಂಟು ಮಾಡಿದಾಗೂ ಆಗೋದಿಲ್ಲ, 3ರಲ್ಲೇ ಇಂಟು ಮಾಡಿದಾಗೂ ಆಗೋದಿಲ್ಲ. ಸೊ 5ರಲ್ಲೇ ಭಾಗಾಕಾರ ಮಾಡಿದಾಗ, ಇಂಟು ಅಲ್ಲ ಭಾಗಾಕಾರ ಮಾಡಿದಾಗ ಡಿವೈಡ್ ಮಾಡಿದಾಗ ಏನೈತಿ ಇಲ್ಲಿ 625 5ರಲ್ಲೇ ಡಿವೈಡ್ ಮಾಡಿದಾಗ 5 1 125. ಸೊ ಈ 125 ಅನ್ನೋದು 5ರ ಕ್ಯೂಬ್ ಆಗಿರ್ತದೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಡೀಟೇಲಾಗಿ ನೋಡ್ಕೋಬೋದು. ನೆಕ್ಸ್ಟ್ 5ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯೂಬ್ ರೂಟ್ ಆಫ್ 4913 ಅಂತ ಕೊಟ್ಟರು. ಸೊ ಈ ಥರ ಕ್ಯೂಬ್ ರೂಟ್ ಏನಾಗಿರ್ತದ ಅಂತ ಕೇಳರು. ಸೊ ಕೊನೆಯಲ್ಲಿ 3 ಬಂದದ, ಇದು ಒಂದು ಪರ್ಫೆಕ್ಟ್ ಕ್ಯೂಬ್ ಅದ. ಸೊ ಆ ಸಂಖ್ಯೆ ಯಾವುದಾಗಿರ್ತದ ಅಂದ್ರೆ ಕೊನೆಯಲ್ಲಿ 3 ಬಂದೈತೆ ಅಂದ್ರೆ ಆ ಥರದ ಕ್ಯೂಬ್ ರೂಟ್ನಲ್ಲಿ ಕೊನೆಯಲ್ಲಿ 7 ಇರಬೇಕು. ಸೊ ಕೊನೆಯಲ್ಲಿ 7 ಇರುವಂಥ ಆಪ್ಷನ್ ಯಾವುದ? ಆಪ್ಷನ್ ಸಿ ಒಂದು. ಸೊ ಹಾಗಾಗಿ ಇದು ಒಂದೇ ಏನೈತಿ ಇಲ್ಲಿ 7. ಒಂದೊಂದು ಸಲ 27 ಕೊಟ್ಟಾಗ ಯಾವ ರೀತಿ ಕಂಡು ಹಿಡಿಬೋದಂತ ಈಗಾಗಲೇ ನಾನು ಮೇಲಿನ ಕ್ವಶನ್ಗಳಲ್ಲಿ ಹೇಳಿದನು. ಯಾವ ರೀತಿ ಅಂದ್ರೆ ಇಲ್ಲಿ ಇನ್ನೊಂದು ಸಲ ಬೇಕಾದ್ರೆ ಹೇಳ್ತನು. 4913 ಅದ. ಸೊ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಇಲ್ಲಿ ಕಂಡು ಹಿಡಿಬೋದು. ಸೊ ಇದು ಯಾವ ಸಂಖ್ಯೆಯಿಂದ ಭಾಗಾಕಾರಾಗಿ ಹೋಗ್ತದ ಅಂತ ಇಲ್ಲಿ ನೋಡಬೇಕು. ಸೊ ಇದು ಡೈರೆಕ್ಟಾಗಿ ಏನೈತಿ 17ರಲ್ಲೇ ಏನೈತಿ ಭಾಗಾಕಾರ ಹೋಗ್ತದೆ. ಸೊ 17 289. ಸೊ 17 17 17 1. ಸೊ ಇದು 17 3 ಸಲ ಬಂದದ ಕ್ಯೂಬ್ ಅದ. ಸೊ 17 ಅನ್ನೋದು ಏನಾಗುತ್ತೆ ಈ ಥರದ ಕ್ಯೂಬ್ ರೂಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲದ ನೀವು ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 6. ವಾಟ್ ಈಸ್ ದ ಒನ್ಸ್ ಡಿಜಿಟ್ ದ ಕ್ಯೂಬ್ ರೂಟ್ ಆಫ್ 2744 ಅದ. ಸೊ ಕೊನೆಯಲ್ಲಿ 4 ಬಂದೈತಿ ಅಂದ್ರೆ ಸೊ ಅದು ಯಾವ ಥರದಾಗಿರ್ತದೆ ಅಂದ್ರೆ ಕೊನೆಯಲ್ಲಿ 4 ಬಂದಿರ್ತದೆ ಅಂದ್ರೆ ಅದು 4ರದ ಆಗಿರ್ತದೆ. ನೀವು ನೋಡ್ಬೋದು 4ರ ಕ್ಯೂಬ್ ಏನಾಗಿರ್ತದೆ 64. ಸೊ ಕೊನೆಯಲ್ಲಿ 4 ಬಂದದ. ಸೊ ಹಾಗಾಗಿ 4ರದ ಆಗಿರ್ತದೆ. ಈಗಾಗಲೇ ನಾನು ಹೇಳಿದನ ಇಲ್ಲಿ ನೋಡ್ಬೋದು. ಇನ್ನೊಮ್ಮೆ ಹೇಳ್ತನು. 1ರದ 1 ಆಗಿರ್ತದೆ, 2ರದ 8 ಬರ್ತದೆ ಕೊನೆಯಲ್ಲಿ. 2ರದ ಕೊನೆಯಲ್ಲಿ 8 ಬಂದೈತಿ ಅಂದ್ರೆ 12ರದ್ದು ಕೊನೆಯಲ್ಲಿ 8 ಬಂದಿರ್ತದೆ, 22ರದ್ದು ಕೊನೆಯಲ್ಲಿ 8 ಬಂದಿರ್ತದೆ, 32ರದ್ದು ಕೊನೆಯಲ್ಲಿ 2 ಬಂದಿರ್ತಾರೆ. ಸೊ ಟೋಟಲಾಗಿ ಎಷ್ಟು ಕೊನೆಯಲ್ಲಿ 2 ಬರ್ತಾವಲ್ಲ ಅವೆಲ್ಲ ಥರದ್ದು ಏನೈತಿ ಕೊನೆಯಲ್ಲಿ ಕ್ಯೂಬ್ ಮಾಡಿದಾಗ ಏನೈತಿ ಕೊನೆಯಲ್ಲಿ 8ನ ಬರಬೇಕು ಅಂದಾಗದ ಕರೆಕ್ಟ್ ಆಗಿರ್ತದೆ. ಅದೇ ರೀತಿ ಇಲ್ಲಿ 3ನ್ನು ತೊಗೊಂಡಾಗ 27 ಆಗುತ್ತೆ. ಸೊ ಕೊನೆಯಲ್ಲಿ 7 ಬರ್ತದೆ. ಇಲ್ಲಿ 4ನ್ನು ತೊಗೊಂಡಾಗ
64 ಆಗುತ್ತಾ, ಕೊನೆಯಲ್ಲಿ 4 ಬಂದಿರ್ತದೆ. 14ರದು ಕೊನೆಯಲ್ಲಿ 4 ಬಂದಿರ್ತದೆ. 24ರದು ಕೊನೆಯಲ್ಲಿ 4 ಬಂದಿರ್ತದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾವೆ. ಸೊ ಇಲ್ಲಿ ಏನಾಗುತ್ತೆ, ಈ ಥರದ ಆನ್ಸರ 4 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಡೀಟೇಲ್ ಆಗ್ಯದ, ಇಲ್ಲಿ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್, when the square number is subtracted from the cube of a same number, the result is 100. Find the from the ones given below ಅಂದಾರು. ಸೊ ಒಂದು ಸಂಖ್ಯೆದ ಕ್ಯೂಬ್ ಅದ, ಆ ಸಂಖ್ಯೆ ಯಾವುದಂತ ಗೊತ್ತಿಲ್ಲ. ಒಂದು ಸಂಖ್ಯೆದ ಕ್ಯೂಬ್ ಅದ. ಸೊ ಆ ಸಂಖ್ಯೆಯಲ್ಲಿ ಆ ಥರ ಸ್ಕ್ವೇರನ್ನು ಮೈನಸ್ ಮಾಡಿದಾಗ ನಮಗೆ ರಿಸಲ್ಟ 100 ಬರ್ತದ ಅಂತ ಹೇಳ್ಯಾರು. ಸೊ ಇಲ್ಲಿ ಆ ಸಂಖ್ಯೆಯನ್ನು ಕಂಡು ಹಿಡಿ ಅಂದರು. ಸೊ ಇಲ್ಲಿ ಆ ಸಂಖ್ಯೆ ಯಾವುದಾಗಿರ್ತದೆ ಅಂದ್ರೆ, ಇಲ್ಲಿ 2 ಹಾಕಿ ನೋಡಿದಾಗ ನೀವು 8 - 4, ಸೊ 4 ಅಂತ ಆಗುತ್ತೆ. ಇದು ಅಲ್ಲ. ಈ 4 ಹಾಕಿದಾಗ 64 - 16 ಆಗುತ್ತೆ. ಸೊ ಇದು ಅಲ್ಲ. 1 ಹಾಕಿದಾಗೂ ಅದು ಆಗೋದಿಲ್ಲ. 5 ಹಾಕಿದಾಗ 5ರ ಕ್ಯೂಬ್ ಏನಾಗಿರ್ತದೆ, 125 ಆಗಿರ್ತದೆ. 5ರ ಸ್ಕ್ವೇರ್ ಏನಾಗಿರ್ತದೆ, 25 ಆಗಿರ್ತದೆ. ಸೊ 125ಅಲ್ಲಿ 25 ಕಳೆದಾಗ 100 ಆನ್ಸರ್ ಬರ್ತದೆ. ಸೊ ರಿಸಲ್ಟ್ ಈಸ್ 100 ಅಂತ ಹೇಳ್ಯಾರು. ಸೊ 5 ಅನ್ನೋದು ಇಲ್ಲಿ ಏನಾಗುತ್ತೆ, ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೋಬೋದು, ಡೀಟೇಲ್ ಆಗಿದೆ. ಸೊ ಇದನ್ನು ನೋಡಿ ನೀವು ತಿಳ್ಕೊಬೋದು. ಸೊ ಇಲ್ಲಿ 2 ಹಾಕಿದರು, ಬಂದಿಲ್ಲ. ಅವಾಗ 4 ಬಂದದ. 4 ಹಾಕಿದರು. ಸೊ 64 - 16 48 ಆಗಿದೆ. ಇದು ಅಲ್ಲ. 1 ಹಾಕಿದಾಗ 0 ಬರ್ತದೆ. ಸೊ ಇಲ್ಲಿ 5 ಹಾಕಿದಾಗ 100 ಅಂತ ಆನ್ಸರ್ ಬರ್ತದೆ. ಸೊ ಹಾಗಾಗಿ 5 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯೂಬ್ ರೂಟ್ ಆಫ್ 13,824 ಆಗ್ತದೆ. ಸೊ ಕ್ಯೂಬ್ ರೂಟ್ ಏನಂತ ಇಲ್ಲಿ ಕೇಳಿದ್ರು. ಸೊ ಇಲ್ಲಿ ಮೊದಲಿಗೆ ನಿಮಗೆ ಗೊತ್ತದ. ಸೊ ಕೊನೆಯಲ್ಲಿ 4 ಬಂದದ ಅಂದರೆ, ಸೊ ಒಂದು ಆ ಥರ ಕ್ಯೂಬ್ ರೂಟ್ನಲ್ಲಿ ಕೂಡ ಕೊನೆಯಲ್ಲಿ 4 ಇರಬೇಕು. ಅಂಥ ಸಂಖ್ಯೆ ಯಾವುದದ, ಇಲ್ಲಿ ಡೈರೆಕ್ಟಾಗಿ ನೋಡ್ಕೊಂಬಿಟ್ರೆ ಇಲ್ಲಿ 24 ಅದ. ಸೊ ಒಂದು ವೇಳೆ 34 ಕೊಟ್ಟಿದ್ದ ಅಂದ್ರೆ, ಇಲ್ಲಿ ನೀವು ನೋಡಬೇಕು, ಮೊದಲಿಗೆ ಇದನ್ನು ಈ ರೀತಿ ಬಿಡಿಸ್ಕೊಂಡು ಮಾಡಬೇಕಾಗತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಏನೈತಿ ಇದನ್ನು ಕಂಡು ಹಿಡಿದ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲಿಗೆ 2 2 1 ಉಳಿತು, 2 9, 2 1 2 2. ನೆಕ್ಸ್ಟ್ 2 3 2 4 2 5 2 6. ಸೊ 2 1 2 7 2 2 2 8. ಸೊ ಇದೇ ರೀತಿ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಏನೈತಿ ಮಾಡಿ ಏನೈತಿ ಆನ್ಸರನ್ನು ಕಂಡು ಹಿಡಿಬೇಕಾಗ್ತದೆ. ಸೊ ಟೋಟಲಾಗಿ ಇಲ್ಲಿ 2 ಸಲ ಬಂದದ. ಇಲ್ಲಿ ನೋಡ್ಬೋದು, ಇಲ್ಲಿ 9 ಸಲ ಏನೈತಿ 2 ಬಂದದ. ಇಲ್ಲಿ 3 ಸಲ ಬಂದದ. ಸೊ ಹಾಗಾಗಿ ಈ ಗುಂಪಿನಿಂದ 1 2, ಈ ಗುಂಪಿನಿಂದ 1 2, ಈ ಗುಂಪಿನಿಂದ 1 2, ಈ ಗುಂಪಿನಿಂದ 3 1. ಸೊ 2 2 4, 4 2 8, 8 3 24 ಅನ್ನೋದು ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ಸೊ ಈ 3 ಗುಂಪು ಅಷ್ಟೇ ಯಾಕೆ ಮಾಡಬೇಕು ಅನ್ನೋದು ನಿಮ್ಗೆ ಆಗಾಗಲೇ ಹೇಳಿದ್ದೇನೆ. ಕ್ಯೂಬ್ ಅದ. ಸೊ 3 ಗುಂಪು ಮಾಡಬೇಕು. ಸ್ಕ್ವೇರ್ ಇದ್ದಾಗ 2 ಗುಂಪು ಮಾಡಿ ನಾವು ಈ ಥರದ ಕ್ಯೂಬ್ ರೂಟ ಮತ್ತು ಸ್ಕ್ವೇರ್ ರೂಟ್ಗಳನ್ನು ಕಂಡು ಹಿಡ್ಕೋಬೋದು. ನೆಕ್ಸ್ಟ್ 9ನೇ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 4 ಕ್ಯೂಬ್ ರೂಟ್ ಆಫ್ 1000 ಅಂತ ಕೊಟ್ಟಾರು. ಸೊ ಇದನ್ನ 4 ಅದ, ಇಂಟು ಐತೆ ಅಂತ ತಿಳ್ಕೊರಿ, ಕ್ಯೂಬ್ ರೂಟ್ ಆಫ್ 1000. ಸೊ 1000ದ ಕ್ಯೂಬ್ ರೂಟ್ ಏನಾಗಿರ್ತದೆ, 10 ಆಗಿರ್ತದೆ. ಸೊ 4 × 10
40. ಸೊ 40 ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಇಲ್ಲಿ ಎಷ್ಟು ಜೀರೋ ಅದಾವಲ್ಲ ಅದಕ್ಕೆ 3ರಲ್ಲಿ ಭಾಗಾಕಾರ ಮಾಡಿ ಅಲ್ಲಿ ನಾವು ಎಷ್ಟು ಸಂಖ್ಯೆ ಅದ ಅಂತ ತಿಳ್ಕೊಬೋದು. ಸೊ ಒಂದು ವೇಳೆ 10ರ ಮುಂದೆ 6 ಜೀರೋ ಅದಾವು. ಸೊ ಇದನ್ನು 3ರಲ್ಲಿ, ಸೊ ಟೋಟಲಾಗಿ 6 ಜೀರೋ ಅದಾವು. ಇದನ್ನು 3ರಲ್ಲಿ ಭಾಗಾಕಾರ ಮಾಡಿದಾಗ 3 1 3 2. ಸೊ ಹಾಗಾಗಿ ಇದೇನಾಗುತ್ತೆ, 2 ಬಂದದ ಅಂದ್ರೆ 1ರ ಮುಂದೆ 2 ಜೀರೋ. ಸೊ ಇದು 100ರ ಕ್ಯೂಬ್ ಏನಾಗಿರ್ತದೆ ಅಂದ್ರೆ 10 ಲಕ್ಷ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ಆನ್ಸರ ಡೀಟೇಲ್ ಆಗಿದೆ. ನೆಕ್ಸ್ಟ್, ಹೌ ಮೆನಿ ಜೀರೋಸ್ ವಿಲ್ ಬಿ ದೇರ್ ಇನ್ ಅ ಕ್ಯೂಬ್ ರೂಟ್ ಆಫ್ ನಂಬರ್ ಆಫ್ 80 ಲ್ಯಾಕ್ ಅದ ಇದು. ಸೊ ಈಗಾಗಲೇ ಹೇಳಿನ ಅಲ್ಲಿ. ಸೊ ಇಲ್ಲಿ ಕ್ಯೂಬ್ ರೂಟ್ ಒಳಗೆ ಎಷ್ಟು ಜೀರೋ ಇರ್ತಾವೆ ಅಂತ ಕೇಳೋರು. ಇಲ್ಲಿ ಟೋಟಲ್ ಆಗಿ ಎಷ್ಟು ಜೀರೋ ಅದಾವು, 6 ಜೀರೋ ಅದಾವು. ಸೊ 6 ಜೀರೋ ಅದಾವೆ ಅಂದರೆ ಇದನ್ನು 3ರಲ್ಲಿ ಕ್ಯೂಬ್ ಕೇಳ್ಯಾರವ್ರು. ಕ್ಯೂಬ್ ಕೇಳಿದಾಗ 3ರಲ್ಲೇ ಭಾಗಾಕಾರ ಮಾಡಿದಾಗ 3 1 3 2. ಸೊ 2 ಏನೈತಿ ಜೀರೋಗಳ ಇರ್ತಾವು. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 2 ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು 80 ಲಕ್ಷನ ಎಷ್ಟಾಗುತ್ತೆ, 2 × 100. 200ದ ಕ್ಯೂಬ್ ಏನಾಗಿರ್ತದೆ, 80 ಲ್ಯಾಕ್ ಆಗಿರ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದ್ಯಾಟ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ 72 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಕ್ಯೂಬ್ ಅಂದರು. 72ಕ್ಕೆ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈಡ್ ಮಾಡಿದಾಗ ಅದೊಂದು ಪರ್ಫೆಕ್ಟ್ ಕ್ಯೂಬ್ ಆಗ್ತದೆ ಅಂತ ಕೇಳ್ಯಾರು. ಸೊ ಇಲ್ಲಿ ಮೊದಲಿಗೆ 2ರಲ್ಲೇ ಮಾಡಿ ನೋಡಿರಿ ಬರ್ತದೆ ಇಲ್ಲ ಅಂತ. 4ರಲ್ಲೇ ಮಾಡಿರಿ, 3ರಲ್ಲೇ ಮಾಡಿರಿ. ಸೊ 3ರಲ್ಲೇ ಮಾಡಿದಾಗ ಎಷ್ಟು ಬರ್ತದೆ, 3 2 6, 3 7 21. ಸೊ 216 ಅನ್ನೊಂದು ಇದು 6ರ ಪರ್ಫೆಕ್ಟ್ ಕ್ಯೂಬ್ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ಎಕ್ಸ್ಪ್ಲನೇಷನ್ ಅದ. Next, what is the smallest number by the which 88 should be divided to get a perfect cube ಅಂದರು. ಸೊ ಇಲ್ಲಿ ಯಾವ ಅತಿ ಸಣ್ಣ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ 88 ಒಂದು ಪರ್ಫೆಕ್ಟ್ ಕ್ಯೂಬ್ ಆಗ್ತದೆ ಅಂತ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು, 11ರಿಂದ ಭಾಗಾಕಾರ ಮಾಡಿದಾಗ 88 ಡಿವೈಡೆಡ್ ಬೈ 11 ಅಂದ್ರೆ 11 1 11 8 8 ಒಂದು ಇದೊಂದು 2ರ ಕ್ಯೂಬ್ ಆಗಿರ್ತದೆ. ಸೊ ಇಲ್ಲಿ ಡಿಟೇಲ್ ಆಗದ ನೀವು ನೋಡ್ಕೋಬೋದು. ನೆಕ್ಸ್ಟ್, ಫೈಂಡ್ ದ ಒನ್ಸ್ ಡಿಜಿಟ್ ಕ್ಯೂಬ್ ಆಫ್ ದ ನಂಬರ್ 5022 ಅಂತ ಕೊಟ್ಟರು. ಸೊ ಕೊನೆಯಲ್ಲಿ 2 ಬಂದೈತೆ ಅಂದ್ರೆ ಅದು 8ರದ ಆಗಿರ್ತದೆ. ಸೊ ಯಾವುದೋ ಒಂದು ಸಂಖ್ಯೆ ಅದೇನೈತಿ ಕೊನೆಯಲ್ಲಿ 8 ಇರ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ 8 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ 5022 ಇದು ಯಾವ ಥರ ಕ್ಯೂಬ್ ಅಂತ ಇಲ್ಲಿ ನೀವು. ಸೊ ಈ ಥರ ಕ್ಯೂಬ್ನಲ್ಲಿ ಯಾವ ಸಂಖ್ಯೆ ಇರ್ತದೆ ಅಂತ ಕೇಳ್ಯಾರವ್ರ. ಸೊ ಇಲ್ಲಿ 5022ನ್ನು 3 ಸಲ ಇಂಟು ಮಾಡಿದಾಗ ಕೊನೆಯ ಡಿಜಿಟ್ 8 ಆಗಿರ್ತದೆ. ನೆಕ್ಸ್ಟ್, ಹೌ ಕ್ಯಾನ್ ದ ಕ್ಯೂಬ್ ಆಫ್ 2a ಬಿ ಎಕ್ಸ್ಪ್ರೆಸ್ಡ್ ಅಂದರು. ಸೊ 2a ಕ್ಯೂಬ್ ಏನಾಗಿರ್ತದೆ ಅಂತ ಕೊಟ್ಟರು. ಸೊ 2ರ ಎ ಕ್ಯೂಬ್ ಏನಾಗಿರ್ತದೆ. ಸೊ 2ನ್ನು 3 ಸಲ ಇಂಟು ಮಾಡಿದಾಗ 8 ಬರ್ತದೆ. ಎ ಇದ್ದಿದ್ದ ಈ ಕ್ಯೂಬ್. ಸೊ 8a ಕ್ಯೂಬ್ ಆಪ್ಷನ್ ಡಿ ಅಲ್ಲಿದೆ, ಇದು ಕರೆಕ್ಟ್ ಆಗ್ತದೆ. ಅದೇ ರೀತಿ ನೀವು 3a ನೋಡ್ಬೋದು. ಸೊ 3a ಕ್ಯೂಬ್ ಏನಾಗಿರ್ತದೆ, 27a ಕ್ಯೂಬ್ ಆಗಿರ್ತದೆ.
ನೆಕ್ಸ್ಟ್ ಇನ್ ಡೀಟೇಲ್ ಆಗಿದೆ, ಇಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ದ ಪರ್ಫೆಕ್ಟ್ ಕ್ಯೂಬ್ ಅಂದರು. ಸೊ ಪರ್ಫೆಕ್ಟ್ ಕ್ಯೂಬ್ ಯಾವುದಂತ ಕೇಳೋರು. ಸೊ ಇದೊಂದು ಏನೈತಿ 20ರ ಸ್ಕ್ವೇರ್ ನಂಬರ್ ಆಗಿರ್ತದೆ. ಸೊ ಇದು ಆಗಿರಲ್ಲ. ಸೊ ಇದ್ರೊಳಗೆ ಕ್ಯೂಬನ್ನು ಈ ರೀತಿ ಹಾಕಿ ನೀವು ಕಂಡು ಹಿಡ್ತಾ ಹೋಗ್ಬೋದು. ಸೊ ಇಲ್ಲಿ 9000 ಏನದ, ಇದೊಂದು ಪರ್ಫೆಕ್ಟ್ ಕ್ಯೂಬ್ ಅಲ್ಲ ಅಂತ ಕೇಳ್ಯಾರ ಅವ್ರ. ಸೊ ಪರ್ಫೆಕ್ಟ್ ಕ್ಯೂಬ್ ಯಾವುದಂತ ಕೇಳಿದವರು. ಇಲ್ಲಿ ಪರ್ಫೆಕ್ಟ್ ಕ್ಯೂಬ್ ಯಾವುದಾಗುತ್ತೆ ಅಂತ ಇಲ್ಲಿ 15625 ಆಗುತ್ತೆ. ಸೊ ಇದನ್ನು ಈ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ನೀವು ಕಂಡು ಹಿಡಿಬೋದು. ಸೊ ಇಲ್ಲಿ ಡೀಟೇಲ್ ಆಗಿದೆ, ಒಂದು ಸಲ ನೀವು ನೋಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಸೊ ಈ PDF ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೇನೆ, ಅದ್ರೊಳಗೆ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಸೊ ಮತ್ತೇನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಟೆಲಿಗ್ರಾಮ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.